ಫ್ರೆಂಡ್ಸ್, ಇದು ಭೂವರ ಸ್ವಾಮಿ ದೇವಸ್ಥಾನ ಅಂತ. ನಾನು ಈ ದೇವಸ್ಥಾನದ ಬಗ್ಗೆ ಕೇಳಿದ್ದೆ, ಆದರೆ ಈ ದೇವಸ್ಥಾನಕ್ಕೆ ಯಾವತ್ತೂ ಹೋಗಿದ್ದಿಲ್ಲ ನಾನು. ಆದರೆ ಎಲ್ಲ ಹೇಳೋರು ಈ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗುತ್ತೆ, ಸೈಟ್ ಇಲ್ಲ ಅಂದರೂ ಸೈಟ್ ತೊಗೋತಾರೆ, ಮನೆ ಇಲ್ಲ ಅಂದರು ಮನೆ ತಗೋತಾರೆ. ಆದರೆ ನಿಧಾನ ಆದ್ರೂ 1 ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ, ಆದರೂ ನಿಧಾನ ಆದ್ರೂ ತಗೋತಾರೆ, ಹೋದರೆ ಒಳ್ಳೇದಾಗುತ್ತೆ ಅಂತ. ನಾನು ಇವರೆಲ್ಲ ಹೇಳೋ ಸುಳ್ಳು, ಇವರೆಲ್ಲ ಸುಮ್ಮನೆ ಹೇಳ್ತಾರೆ, ಇವ್ರ ಮಾತು ಏನು ಕೇಳಬೇಕು ಅಂತ. ಆದರೆ ಒಂದಿನ ಹಿಂಗೆ ಮೊಬೈಲಲ್ಲಿ ರೀಲ್ಸ್ ನೋಡ್ತಾಯಿದ್ದೆ. ರೀಲ್ಸ್ ನೋಡಿದಾಗ ಯೂಟ್ಯೂಬಲ್ಲಿ ನೋಡಿದೆ ನಾನು. ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಮ್ಮ ಅಕ್ಕಪಕ್ಕದ ಮನೆಗೆ ಅಂದೆ, ಹಿಂಗೊಂದು ದೇವಸ್ಥಾನ ಐತಿ, ಭೂವರ ಸ್ವಾಮಿ ದೇವಸ್ಥಾನ, ಹೋಗೋಣ, ಹೋದರೆ ಒಳ್ಳೇದಾಗುತ್ತಂತೆ ಅಂತ. 4 ಜನ ಹೆಂಗಸರು ಹೋಗಿದ್ದೋ, ನಾವೆಲ್ಲರೂ ಮಾತಾಡ್ಕೊಂಡು 4 ಜನ ಹೋಗಿದ್ದಾಗ ಅಡ್ರೆಸ್ಸು ಅಂದರೆ ನಾವು ಆ ಸೈಡೇ, ಅಂದರೆ ನಂಗೆ ಅಡ್ರೆಸ್ ಗೊತ್ತಾಗಲಿಲ್ಲ. ಹೆಂಗೋ ಯಾರನ್ನ ಕೇಳ್ಕೊಂಡು ಈ ದೇವಸ್ಥಾನಕ್ಕೆ ಹೋದಾಗ ಈ ದೇವಸ್ಥಾನಕ್ಕೆ ಕೆಲವ್ರು ಅಂದ್ರೆ ನಮ್ಮ ಫ್ರೆಂಡ್ಸು, ಮನೆ ಇಲ್ವಲ್ಲ ನಿಮಗೆ, ಮನೆ ಆರಕೆ ಮಾಡ್ಕೊ ನೀನು ಅಂದರು. ನಾನೇನಂದೆ, ನಮಗೆ ಸೈಟು ಇಲ್ಲ, ದುಡ್ಡು ಇಲ್ಲ, ಏನೂ ಇಲ್ಲ, ನಾವೇನು ಮನೆ ಕಟ್ತೀವಿ ಅಂತ. ಆವಾಗ ಅಂತ ಆಗುತ್ತಂತೆ ಮಾಡ್ಕೊ. ನಾನೇನು ಮಾಡಿದೆ, ಒಂದು ಆಸೆ ನಮಗೂ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು, ನಾವು ಒಂದು ಮನೆ ಅಂತ ಇಲ್ಲ, ನಮಗೆ ಸ್ವಂತ ಮನೆ ಅಂತ ಇಲ್ಲ ಅಂದ್ಬಿಟ್ಟು ಒಂದು ಆಸೆ. ಆವಾಗ ನಾನು ಹೇಳಿದೆ, ಅಲ್ಲಿ ಪಕ್ಕದವ್ರನ್ನ ಯಾರನ್ನ, ನಮಗೆ ಗೊತ್ತಿರಲ್ವಲ್ಲ, ಫಸ್ಟ್ ಟೈಮ್ ಹೋಗಿರ್ತೀವಲ್ಲ, ಪಕ್ಕದವ್ರನ್ನ ಯಾರನ್ನ ವಿಚಾರಿಸಿದ್ಕೆ ಅವ್ರೇನಂತಂದರು, ಯಾವ್ಯಾವ ಥರ ಮಾಡಬೇಕು ಏನು ಅಂತ ಎಲ್ಲ ಕೇಳ್ದು. ಆಮೇಲೆ ಎಡಭಾಗದಲ್ಲಿ ಬಲಭಾಗದಲ್ಲಿಲ್ಲ, ಎಡಭಾಗದಲ್ಲಿ ಮಣ್ಣು ತಗೊಂಡು ಪೂಜೆ ಮಾಡಿಸ್ಬೇಕು. ಅಲ್ಲೇ ಒಂದು ಕಲ್ಲುಗಳೆಲ್ಲ ಇರ್ತವೆ. ಒಂದು ಮನೆ ಕಟ್ಟಬೇಕು, ಮನೆ ಕಟ್ಟಿ 11 ಪ್ರದಕ್ಷಿಣೆ ಹಾಕಬೇಕು. ಮಣ್ಣು ತಗೊಂಡು 11 ಸುತ್ತ ಹಾಕಬೇಕು. 11 ಪ್ರದಕ್ಷಿಣೆ ಹಾಕಾದ್ಮೇಲೆ ಆ ಮಣ್ಣನ್ನು ತಗೊಬಂದು ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸಾದ್ಮೇಲೆ ಅದನ್ನು ತಗೊಂಬಂದು ನಾವು ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ. ಆದರೆ ಇಷ್ಟೇ ದಿನ ಅಂತ ಹೇಳೋಕ್ಕಾಗೋದಿಲ್ಲ. 6 ತಿಂಗಳಾಗುತ್ತೋ, ವರ್ಷ ಆಗುತ್ತೋ, 2 ವರ್ಷನೋ 3 ವರ್ಷನೋ ಗೊತ್ತಿಲ್ಲ. ನಮ್ಮನೆ ಹತ್ರ ಒಬ್ಬರು ಹಂಗೆ ಆಗಿತ್ತಂತೆ. ಅವರು ಮದುವೆ ಆಗಿ ಆ ಆಂಟಿ 40 ವರ್ಷ ಆಗಿತ್ತಂತೆ. ಅವ್ರು ಅಂದ್ಕೊಂಡಿದ್ರಂತೆ ಜೀವನದಲ್ಲಿ ಒಂದು ಮನೆ ಮಾಡ್ಕೋಬೇಕು ನಾವು ಅಂತ. ಆದರೆ ಅವ್ರ ಆಸೆ ಆಗಿದ್ದೇ ಇಲ್ವ, ಆಸೆ ಅಯ್ಯೋ ಇದಾಗಲ್ಲ ಬಿಡು ಅಂದ್ಕೊಂಡಿದ್ರಂತೆ. ಯಾರೋ ಅವ್ರಿಗೂ ಹೇಳಿದ್ರಂತೆ. ಅವರು ಹಿಂಗೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅವರು ಇಲ್ಲಿ ನಮ್ಮ ಮನೆ ಹತ್ರನೇ ಮನೆ ತೊಗೊಂಡಿದ್ದಾರೆ. ಇವಾಗ ನೆಕ್ಸ್ಟು ಮನೆ ಕಟ್ಟಿಸ್ತಾರೆ. ಕೆಳಗೆ ಅವರು ಇದ್ದಾರೆ, ಒಂದೇ ಪೋರ್ಷನ್ ಇದೆ, ಮೇಲ್ ಪೋರ್ಷನ್ ಮನೆ ಕಟ್ಟಿಸ್ತಾರೆ. ಇನ್ನೊಂದು 6 ತಿಂಗಳಾದ್ಮೇಲೆ ಕಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಅಂದ್ಕೊಂಡು ಹೋಗಿದ್ದೆ, ನಮ್ಮದು ಮನೆ ಕಟ್ಟಾಯ್ತು. ಅಲ್ಲಿಗೆ ಹೋಗಿ 6 ತಿಂಗಳಿಗೇ ನಮ್ಮದು ಆಗೋಯ್ತು ಮನೆ ಕಟ್ಟಿ. ಇವಾಗ ಹರಕೆ ತೀರಿಸಿಲ್ಲ, ಹರಕೆ ತೀರಿಸ್ಬಿಟ್ಟು ಬರಬೇಕು. ಆದರೆ ಯಾರಾದ್ರೂ ಅಂದ್ಕೊಳ್ಳೋರು ಮನೆ ಕಟ್ಟಬೇಕು ಅನ್ನೋರು ಈ ದೇವಸ್ಥಾನಕ್ಕೆ ಹೋಗಿ. ಆದರೆ ಈ ದೇವಸ್ಥಾನ ಫಸ್ಟ್ಕ್ಕಿಂತ ಇಂಪ್ರೂವ್ ಆಗೈತಿ, ಎಲ್ಲ ಜನನೂ ಹೋಗ್ತಿದ್ದಾರೆ. ಹೋಗ್ರಿ, ಆದರೆ ನಿಧಾನ ಆದ್ರೂ ಆಗೇ ಆಗುತ್ತೆ ಒಟ್ಟಿನಲ್ಲಿ. ಉದಾಹರಣೆಗೆ ನಾನು ನಂಬಿಕೆ ಇರಲಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಏನಿಲ್ಲ, ಎಲ್ಲ ಆಗುತ್ತೆ ಮನೆ ಅಂದ್ಕೊಂಡಿದ್ದೆ. ಆದರೂ ನಮಗಾಯಿತು. ಹೋಗಿ ನೀವೂ ಮನೆ ಕಟ್ತೀರ, ನೀವು ಹರಕೆ ಮಾಡ್ಕೊ. ಸೈಟ್ ಬೇಕು ಅಂದವರು ಇಟ್ಟಿಗೆ ತಗೊಬನ್ನಿ, ಜಮೀನು ತಗೋಬೇಕು ಅಂದವರು ಮಣ್ಣು ತಗೊಬಂದು ಪೂಜೆ ಮಾಡಿರಿ. ಈ ದೇವಸ್ಥಾನ ಇರೋದು ಮಂಡ್ಯ ಜಿಲ್ಲೆ, ಕೇರ್ಪೇಟೆ ತಾಲೂಕು, ಕಲ್ಲಹಳ್ಳಿಲಿರೋದು ಈ ದೇವಸ್ಥಾನ. ಹೋಗಿ ನಂತರ ನೀವು ಇರೋರು ಮನೆ ಕಟ್ಟಬೇಕು ಜೀವನದಲ್ಲಿ ಅಂದ್ಕೊಂಡವ್ರು, ಆಸೆ ಇಟ್ಕೊಂಡಿರೋರು. ನಾವು ಆಸೆ ಇಟ್ಕೊಂಡಿರಲಿಲ್ಲ, ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಆಯಿತು ನನಗೆ. ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿರೋರು ಹೋಗ್ರಿ, ನಿಧಾನ ಆದ್ರೂ ಆಗೇ ಆಗುತ್ತೆ, ಕಟ್ಬೋದು ನೀವು ಮನೇನ.